ಅವಾಗ ಹೇಳಿರಂತೆ, ನಾನು ಎಷ್ಟು ಹೇಳಿದೆ ನಿಮಗೆ ಗುರುಗಳು ನೋಡ್ಕೊಂಡು ಹೋಗೋಣ ಅಂತ, ನೀವು ಕೇಳಲಿಲ್ಲ. ಗುರುಗಳು ದರ್ಶನ ಆಗಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ, ಎಂಥ ಕೆಲಸ ಮಾಡಿಬಿಟ್ರಿ ನೀವು ಅಂತ ಬೇಜಾರು ಮಾಡ್ಕೊಂಡಂತೆ. ದುಡ್ಡಿಲ್ಲ ನಂಗೆ ಬರೋದಿಷ್ಟೇ ಅಂದರೆ ನಿನ್ನ ದುಡ್ಡಿನ ಕತೆ, ನನ್ನ ದುಡ್ಡಿನ ಕತೆ ಹೇಳ್ತೀನಿ ಕೂತ್ಕ ಅಂತ ಹೇಳೋರು. ಪೂರ ವೈರಾಗ್ಯ ಬಂದ್ಬಿಡ್ತು, ಏನೂ ಇಲ್ಲ ಜೀವನ ಇಷ್ಟೇ ಅನ್ನೋ ಭಾವನೆ ಬಂದ್ಬಿಡ್ತು. ಊಟನೂ ಎಷ್ಟು ಮಾಡ್ತಿದ್ರು ಅವರು, ಅದರಲ್ಲೂ ತಟ್ಟೆಗೆ ಇಟ್ಕೊಂಡು ಯಾರು ಹೋದ್ರೆ ಅಂದ್ರೆ ಅದರಲ್ಲೇ ಎಲ್ಲರಿಗೂ ತೆಗೆದು ಕೊಟ್ಬಿಟ್ಟು ಉಳಿದಿದ್ದಷ್ಟಿನ ಮತ್ತು ನಾಳೆ ತನಕ ಊಟ ಇಲ್ಲ. ಚೆನ್ನಾಗಿದೆ ಕಡೆ ಮನೆ ವಾಣಿ ಅಂತ ಹೇಳಿದೆ. ವಾಣಿ ಮದುವೆಗೂ ಹೋಗಿದ್ದೆ, ಮದುವೆ ಕರೆಯಕ್ಕೆ ಬಂದಿದ್ದರು. ಮದುವೆಗೆ ನಾನು ಕರೆದ್ರು, ಕರೆಯಕ್ಕೆ ಬಂದಿದ್ದರು. ನನಗೆ ನಿಮ್ಮಂಥ ಮಹಾತ್ಮರು, ಅಯ್ಯೋ ನೀವು ಕರೆಯೋದು ಹೆಚ್ಚೋ ನಾವು ಬರೋದು ಹೆಚ್ಚೋ ಅಂತ ನಮ್ಮ ಗಂಡ ಹೆಂಡತಿ ಇಬ್ಬರು ಹೋಗಿದ್ವಿ. ರಜಾ ಹಾಕ್ರಿ ನೀವು, ಪಾಪ ಅವ್ರು ಮದುವೆ ಕರೆಯಕ್ಕೆ ಬಂದಿದ್ದಾರೆ ಹೋಗೋಣ ಅಂತ ತೀರ್ಥಹಳ್ಳಿಲೆಲ್ಲೋ ಮಾಡಿಕೊಟ್ರು. ಹೋಗಿದ್ವಿ, ಇಬ್ಬರು ಹೋಗಿದ್ವಿ. ದೇವರು ದೈವ ತೋರಿಸ್ತಾನೆ, ಯಾರನ್ನಾರು ಒಳ್ಳೇದನ್ನು ಭಗವಂತ ತೋರಿಸ್ತಾನೆ ಅನ್ನೋದಕ್ಕೆ ಇದೇ ಮೊದಲು ಸಾದೃಶ್ಯ. ಅಲ್ಲಿರೋರು ಎಲ್ಲರೂ ಆಶ್ಚರ್ಯಪಟ್ಟರು ದೇವಸ್ಥಾನದಲ್ಲಿ. ಬಂದು ಹಿಂಗೆ ಮನೆಗೆ ಬಂದೆ. ನನಗೆ ಗೊತ್ತಿಲ್ಲ ಅದು ಹೇಗೆ ಬಂದೆ ಅಂತ ಹೇಳಿರು. ನನಗೆ ಗೊತ್ತಿಲ್ಲ ಹೇಗೆ ಬಂದೆ ಅಂತ. ಜೋಬಲ್ಲಿ 5 ಪೈಸೆ ದುಡ್ಡಿಲ್ಲ, ಬಟ್ಟೆ ಏನಿಲ್ಲ, ಏನೂ ಇಲ್ಲ. ಹೆಂಗೆ ಬಂದೆ ಅಂತ ನಂಗೆ ಗೊತ್ತಿಲ್ಲ ಅಂದರು. ಅದ್ಯಾರು ಕರ್ಕೊಂಬಂದರು, ಹೆಂಗೆ ಬಂದೆ ಅಂತ ನಂಗೆ ಗೊತ್ತಿಲ್ಲ ಅಂದರು. ಪವಾಡಗಳು ಒಂದೊಂದು ನೆನೆಸ್ಕೊಂಡ್ರೆ ಅವರು ಹೇಳಿರೋ ಪವಾಡಗಳು ಹಂಗಿಂಗಲ್ಲ, ಅಷ್ಟು ಪವಾಡಗಳು ಹೇಳಿದರು. ಆಮೇಲೆ ಇನ್ನೊಬ್ಬರಿಗೆ ಯಾರಿಗೋ ಭದ್ರಾವತಿಯವ್ರಿಗೆ ಸಕ್ಕರೆ ಪಟ್ಟಣದಲ್ಲಿ ಇಳಿಬೇಕು ಅಂತ ತುಂಬ ಆಸೆ ಇತ್ತಂತೆ. ಡೈರೆಕ್ಟಾಗಿ ಟಿಕೆಟ್ ತಗೊಂಡ್ಬಿಟ್ಟಿದ್ದಾನಂತ ಭದ್ರಾವತಿಗೆ. ಗಂಡ ಹೇಳಿದಂತೆ ಟಿಕೆಟ್ ತಗೊಂಡು ಹೋಗಾಗ್ಬಿಟ್ಟಿದೆ, ಸೀದಾ ಭದ್ರಾವತಿಗೆ ಹೋಗೋಣ ಅಂತ. ಹೆಂಡ್ತಿಗೆ ಅಲ್ಲಿ ಇಳಿಬೇಕು, ಗುರುಗಳು ನೋಡಬೇಕು ಅಂತ ಆಸೆ. ಆಮೇಲೆ ಬೇಜಾರಾಯ್ತಂತೆ, ಅಯ್ಯೋ ಇವ್ರು ಇಂಥ ಕೆಲಸ ಮಾಡಿರು, ಇಲ್ಲೇ ಹೋಗ್ತಿದ್ದೀವಿ ಸಕ್ಕರೆ ಪಟ್ಟಣದಲ್ಲಿ ಇಳಿಯೋಣ ಅಂದ್ರೆ ಕೇಳಲಿಲ್ವಲ್ಲ ಅಂತ. ಅವ್ರಿಗೆ ಮನೆಗೆ ಹೋದ್ರಂತೆ, ಅಲ್ಲೇನೋ ಅನಾಹುತ ಆಯ್ತಂತೆ. ಅವಾಗ ಹೇಳಿರಂತೆ, ನಾನು ಎಷ್ಟು ಹೇಳಿದೆ ನಿಮಗೆ ಗುರುಗಳು ನೋಡ್ಕೊಂಡು ಹೋಗೋಣ ಅಂತ, ನೀವು ಕೇಳಲಿಲ್ಲ. ಗುರುಗಳು ದರ್ಶನ ಆಗಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ, ಎಂಥ ಕೆಲಸ ಮಾಡಿಬಿಟ್ರಿ ನೀವು ಅಂತ ಬೇಜಾರು ಮಾಡ್ಕೊಂಡಂತೆ. ಆಮೇಲೆ ಇನ್ನೊಂದು ಸರಿ ಚಿಕ್ಕಮಂಗ್ಳೂರಿಗೆ ಹೋಗ್ತೀವಲ್ಲ, ಹೋದಾಗ ಕರ್ಕೊಂಡು ಹೋಗ್ತೀವಿ, ಬರ್ತೀನಿ ಬಿಡು ಅದೇ ದಾರೀಲಿ ಅಂತ ಹೇಳಿರಂತೆ. ಆವಾಗ ಮತ್ತೆ ಚಿಕ್ಕಮಂಗ್ಳೂರಿಗೆ ಯಾವಾಗಲೂ ಹೋದ್ರಂತೆ. ಬರ್ತಾ ತಕ್ಷಣ ಸಕ್ಕರೆ ಪಟ್ಟಣ ನೆನಪಾಯ್ತಂತೆ. ಆಮೇಲೆ ಅಲ್ಲಿ ಇಳಿದ್ಬಿಟ್ಟು ಗಂಡ ಹೆಂಡತಿ ಇಬ್ಬರು ಅವ್ರ ಮನೆಗೆ ಹೋದರಂತೆ. ಹೋದರೆ ಅವತ್ತು ನೀನು ನನ್ನನ್ನು ಹೆಂಡತಿ ಹೇಳಿದ್ರು ನೀನು ಕೇಳ್ದಲ್ಲೇ ಮನೆ ನಾನು ಕರ್ಕೊಂಡು ಹೋದೆ ಅಲ್ವಾ ಸೀದಾ, ಇವತ್ತು ನೋಡು ನಾನೇ ಇದ್ದೀನಿ, ನನ್ನ ಮನೆಗೆ ಬರೋಂಗಾಯ್ತು ನಿಂಗೆ ಅಂತ ಹೇಳಿರಂತೆ. ಇದಕ್ಕೆ ಕಾರಣ ಯಾರು, ನಾನೇ ಅವಳಿಗೆ ಹೇಳಿದ್ದು ಅಂತ. ಹಾಗೆ ಅವರದ್ದು ದೈವಾಂಶ ಶಕ್ತಿ ಎಷ್ಟಿದೆಯಪ್ಪ ಅಂದರೆ, ಭದ್ರಾವತಿಲಿ ಒಂದು ದುರ್ಗಾ ದೇವಸ್ಥಾನ ಅಂತ ಇದೆ, ನೀವು ನೋಡಿದ್ದೀರೇನು ಬಹುಶಃ, ಹೊಳ್ತ ಕಾಲೋನಿಲೆ. ಅಲ್ಲಿ ಒಂದು ಫಂಕ್ಷನ್ ಆಗ್ತಿತ್ತು. ಆವಾಗ ಅವ್ರು ಬಂದರು, ನಾವು ಎಲ್ಲ ಹೋಗಿದ್ವಿ, ನಮ್ಮ ಅತ್ತೆ ಮಗಳು ಅಲ್ಲೇ ಇದ್ದಾಳೆ, ಅಲ್ಲಿ ಹೋಗಿದ್ವಿ ಎಲ್ಲ ಫಂಕ್ಷನ್ಗೂ. ಅಲ್ಲಿ ಒಂದೆಲ್ಲ ಗುಸು ಮಾತಾಡ್ಕೊಳ್ತಿದ್ರು. ಇವ್ರು ಯಾರೋ, ಎಲ್ಲಿಂದ ಬಂದರು, ಯಾವ ಗುರುಗಳು, ಏನೋ ಎಲ್ಲ ಅಂತ. ಸಕ್ಕರೆ ಪಟ್ಟಣದವರು ಅಂತ ಹೇಳಿದೆ. ನಾನು ನೋಡಿದ್ನಲ್ಲ, ನೀವೇನು ಮಾತಾಡಬೇಡಿ, ಅವ್ರು ಸಕ್ಕರೆ ಪಟ್ಟಣದವರು ಅಂತ. ಆ ಜನ ನೋಡಿದರೆ ಭಯಂಕರ ಹೆದರಿಕೆ ಆಯಿತು. ಒಳಗಡೆ ಹೋಗಿ ನೋಡಿದರೆ ಅಡುಗೆ ಊಟ ಎಲ್ಲ ತುಂಬ ಕಡಿಮೆ ಇತ್ತು. ನನಗೆ ಹೆದರಿಕೆ ಹತ್ಕೊಂಡ್ಬಿಡ್ತು. ಇಷ್ಟು ಕಡಿಮೆ ಮಾಡಿದ್ದಾರೆ, ಇಷ್ಟೊಂದು ಜನ ಸೇರಿಬಿಟ್ಟಿದ್ದಾರೆ, ಯಾರಿಗೆ ಬಡಿಸ್ತಾರೆ, ಯಾರಿಗೆ ಬಿಡ್ತಾರೆ, ಅಯ್ಯೋ ಇಷ್ಟು ಜನಕ್ಕೆ ಸಾಕಾಗುತ್ತಾ ಇಷ್ಟು ಅಂತ. ಅವಮ್ಮ ದುರ್ಗಾ ದೇವಸ್ಥಾನದ ಪೂಜೆ ಮಾಡಿ ಆಮೇಲೆ ಎಲ್ಲರೂ ಬಂದರು. ಮೇಲೆ ಗುರುಗಳೆಲ್ಲ ಮೇಲೆ ಬಡಿಸಿದ್ರು, ಕೆಳಗಡೆ ಎಲ್ಲ ಮಾಡಿದ್ರು. ಸಾಯಂಕಾಲ ಮಧ್ಯಾಹ್ನ ಕೆಳಗಡೆ ಇಳಿದ್ಬಿಟ್ಟು ಎಲ್ಲ ಒಂದು ರೌಂಡು ನೋಡ್ಕೊಂಬಂದರು. ಅವರು ನೋಡ್ಕೊಂಬಂದ ತಕ್ಷಣ ಎಲ್ಲರಿಗೂ ಬಡಿಸಿದೆಯಲ್ಲೇ ಒಂದೂ ಖಾಲಿ ಇಲ್ಲ, ಎಲ್ಲರಿಗೂ ತೃಪ್ತಿಯಾಗಿ ಊಟ ಬಡಿಸಿದ್ರು. ಅಯ್ಯೋ ದೇವ್ರೆ, ಇದು ಹೆಂಗೆ ಬಡಿಸೋದು, ಸಾಕು ಎಲ್ಲೆಲ್ಲಿ ಇಷ್ಟಿಷ್ಟು ಚೆಲ್ಲೋ ಅಷ್ಟು. ನನಗೆ ಆಶ್ಚರ್ಯ, ಅಲ್ಲಿ ನೋಡಿದ್ರೆ ಇಷ್ಟು ಕಡಿಮೆ ಇದೆ, ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಏನು ಅಡುಗೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದು ಏನದು ಅವರು ದೈವಶಕ್ತಿ. ಅವರು ಎಲ್ಲ ಅಡುಗೆ ಮಾಡಿದ್ರಲ್ಲಿ ಕಣ್ಣಾಡಿಸಿ ಬಂದಿದ್ದಾರೆ ಬಹುಶಃ, ಏನೆಲ್ಲ ಒಂದು ತುಳಸಿ ದಳ ತೊಗೊಂಡೋಗಿ ಹಾಕಿ ಬಂದಿದ್ದಾರೆ ಎಲ್ಲ ಕಡೆಗೂ, ಅದಕ್ಕೆ ಹಿಂಗಾಗಿದೆ ಅಂತ. ಇದೊಂದು ಸಾದೃಶ್ಯವಾದ ಘಟನೆ ನಿಜವಾಗೂ. ಒಂದು 200-300 ಜನ ಇದ್ದಾರೇನೋ ಬಹುಶಃ. ಎಲ್ಲರಿಗೂ ಮೇಲೆ ಕೆಳಗೆ ಎದುರ ಎಲ್ಲ ಕಡೆ ಬಡಿಸಿದ್ದಾರೆ, ಅಷ್ಟು ಜನದ ಊಟ ಆಗಿದೆ ದೇವಸ್ಥಾನದಲ್ಲಿ. ಪರಮಾಶ್ಚರ್ಯ ಆಗಿತ್ತು. ಅದು ದೈವ ಕೃಪೆ ಇಲ್ಲದಲೇ ಸಾಧ್ಯನೇ ಇಲ್ಲ, ಅದು ಅವರ ಅನುಗ್ರಹದಿಂದಲೇ ಅದಾಗಿರೋದು. ಈ ಇವರನ್ನು ಇಂಥ ಪವಾಡಗಳು ತುಂಬ. ಯಾವಾಗಲಾದ್ರು ಬೇಜಾರಾದಾಗ ಇಂಥ ಕತೆ ಹೇಳಿದರೆ, ದುಡ್ಡಿಲ್ಲ ನಂಗೆ ಬರೋದಿಷ್ಟೇ ಅಂದರೆ ನಿನ್ನ ದುಡ್ಡಿನ ಕತೆ, ನನ್ನ ದುಡ್ಡಿನ ಕತೆ ಹೇಳ್ತೀನಿ ಕೂತ್ಕ ಅಂತ ಹೇಳೋರು. ನಿನಗಾದ್ರೂ 3 ಕಾಸು ಸಿಗ್ತಾಯಿದೆ, ನನಗದೂ ಇಲ್ಲ, ನನ್ನ ದುಡ್ಡಿನ ಕತೆ ಹೇಳ್ತೀನಿ ಕೂತ್ಕ ಅಂತ. ನನಗೆ ಬೇಕಾದ ಒಂದು ಆಧಾರ ವಸ್ತು ಇತ್ತು, ಅದು ಹೋಯಿತು. ಇನ್ನೇನಕ್ಕೆ ಈ ಪ್ರಪಂಚದಲ್ಲಿ ಅನ್ನೋದು. ಅಲ್ಲಿ ಅರಳಿಕಟ್ಟೆ ಕೆಳಗಡೆ ಅವರಿಗೆ ತುಂಬ ಜ್ಞಾನೋದಯ ಆಗಿದೆ. ಸತತ ನಾನು ಕಾಣೋ ಹಾಗೆ ಒಂದು 6-7 ವರ್ಷ ಆ ಕಟ್ಟೆ ಮುಂದೆ ಅವರು ಬಿಟ್ಟು ಜಪ ಮಾಡದೆ ಹೋಗ್ತಲೇ ಇರಲಿಲ್ಲ. ನಾನು 6 ವರ್ಷ ಇದ್ದೆ.
6 ವರ್ಷವೂ ನಾನು ಅವ್ರನ್ನ ಹೋಗ್ತಾ ಬರ್ತಾ ನೋಡಿದ್ದೀನಿ. 6 ವರ್ಷವೂ ಅವ್ರನ್ನ ನೋಡಿದ್ದೀನಿ, ಅವ್ರ ದೃಶ್ಯ ಪಡ್ಕೊಂಡಿದ್ದೀನಿ. ಅಂಥದ್ದು ತುಂಬಾ ಹೇಳಿದ್ನಲ್ಲ, ಅವರು ಈಗ ಲತ್ತಮ್ಮ ಅಂತ ಹೇಳಿದ್ನಲ್ಲ, ಅವರು ಈಗ ಹೋದರು, ಮೊನ್ನೆ ಹೋದ ವರ್ಷ ಹೋದರು ಅಷ್ಟೇ. ಅವ್ರ ಮನೇಲೂ ಹಾಗೆ ಅಷ್ಟೇ, ಹೇಳಿದ್ದೆಲ್ಲ ಸತ್ಯ ಆಯಿತು. ತುಂಬ ಹೇಳಿದ್ರು. ಅದೇ ಹೇಳಿದ್ನಲ್ಲ, ಕೈಯಲ್ಲಿ ಅವರು ದುಡ್ಡು ಇಟ್ಕೊಂಡೇ ಅಭ್ಯಾಸ ಇಲ್ಲ ಅವ್ರು. ಯಾರು ಬಂದರೂ ಹೋಟ್ಲಿಗೆ ಫೋನ್ ಮಾಡೋರು, ಆ ದೋಸೆ ತಂಬರೋಗೋ ಕಾಫಿ ತಂಬರೋಗೋ, ಅಂದರೆ ಬಂದವರು ಯಾರೂ ಉಪವಾಸ ಹೋಗಬಾರ್ದು. ಆವಾಗ ಅವ್ರು ನನಗೆ ಹೇಳೋರು, ನಾನು ಬಡವಳು, ನಿಮ್ಮಷ್ಟು ಕೊಡೋಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ನನಗೆ ಮನೆ ಕೊಡಲಿಲ್ವ ಅಂತ ತಮಾಷೆ ಮಾಡ್ತಿದ್ದೆ ಅವರಿಗೆ. ಅದಕ್ಕೆ ಹಾಗಲ್ಲ, ಅದು ಕೊಟ್ಟಾಯಿತು ಅಂದರೆ ನೀನು ಬಡವಳ ಅಂತ ಕೇಳಿರು. ಹೌದು, ನಾನು ಬಡವಳಯ್ಯ ಅಂದೆ. ಅಂದರೆ ಅವಾಗೆಲ್ಲ 390 290 ರೂಪಾಯಿ ಸಂಬಳ, ಅವಾಗೆಲ್ಲ ನಾವು ಸೇರಿದಾಗ ಅಷ್ಟೇ ಇದ್ದಿದ್ದು. ಅದಕ್ಕೆ ನಾವು ಬಡವಳಯ್ಯ ಅಂದೆ. ಆಮೇಲೆ ನೀನೆಂಥ ಬಡವಳು ಅಂತ ಹೇಳಿರು. ನಿಮ್ಮ ಬಾಯಾರಿಕೆಯಿಂದ ಆಗಲಿ ಹಿಂದೆ, ಕೊನೆಗೆ ಇನ್ನೇನು ಹೇಳೋಕ್ಕಾಗಲಿಲ್ಲ, ಆಗಲಿ ಹಿಂದೆ. ಅವರು ಸಾದೃಶ್ಯ ಕೊಡೋರು. ವಾಣಿದೆ ಮೊದಲಿಂದ ತುಂಬ ಅಚ್ಚುಮೆಚ್ಚು ವಾಣಿ. ಹಾಗಾಗಿ ತುಂಬಾ ಅಭಿಮಾನ ಇಟ್ಕೊಂಡಿದ್ರು. ಅವಳ ಮಗಳು ಅವನೇ, ಮಗನು ಅವನೇ ಏನೋ ಅಭಿಮಾನ ಇಟ್ಕೊಂಡಿದ್ರು. ಅವಳ ಕೈಲೆಲ್ಲ ಅವ್ರ ಗಂಡನೂ ಪಾಪ ತುಂಬಾ ಒಳ್ಳೆಯವರು, ವಾಣಿ ಗಂಡನೂ ತುಂಬ ಒಳ್ಳೆಯವರು. ಇವತ್ತಿಗೂ ಅವನಲ್ಲೊಂದು ಫೋಟೋ ಹಾಕ್ಕೊಂಡಿದ್ದೀವಿ. ಯಾರು ಹೋದರೂ ಮೊದಲು ಆ ದೇವ್ರಿಗೆ ಮೊದಲು ಆ ಗುರುಗಳಿಗೆ ಕೈ ಮುಗಿದ್ಬಿಟ್ಟೆ ಮುಂದಕ್ಕೆ ನಾವು ಹೋಗ್ತೀವಿ. ಇವತ್ತಿಗೂ ಇದೆ. ನನ್ನ ತಂಗಿ ಮನೇಲಿ ದೇವ್ರಗೂಡಲ್ಲೇ ಇಟ್ಟು, ಸಕ್ಕರೆಪಟ್ಟಣದಲ್ಲೂ ಚಿಕ್ಕಮಗಳೂರು ತಂಗಿನೂ ಅಷ್ಟೇ, ಹಾಸನ ತಂಗಿನೂ ಅಷ್ಟೇ, ಕೈ ಮುಗಿದು ಗುರುಗಳದ್ದು. ಇವತ್ತಿಗೂ ಬಾಣವರಕ್ಕೆ ಹೋಗಿ ಅವ್ರ ಗುರುಗಳು ತುಂಬ ಗಂಡ ಹೆಂಡತಿ ಇಬ್ಬರು ಗುರುಗಳದ್ದವರು ತುಂಬ ಅಚ್ಚುಮೆಚ್ಚಾಗಿದ್ದಾರೆ. ಮದುವೆದು ಕೇಳಿದ್ದೆ, ನಾವು ಮನೇಲಿ 6 ಜನ ಹೆಣ್ಮಕ್ಳು 5 ಜನ ಗಂಡು ಮಕ್ಕಳು ಅಂತ. ಆಗುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ ಅಂದರು. ಎಲ್ಲರಿಗೂ ಮದುವೆ ಆಯಿತು, ಎಲ್ಲರೂ ಚೆನ್ನಾಗಿದ್ದಾರೆ. ಯಾವ್ಯಾರನ್ನ ಯಾವ್ಯಾವ ರೂಪದಲ್ಲಿ ಏನು ಮಾಡಿರ್ತಾನೆ ಅಂತ ಗೊತ್ತಿಲ್ಲ. ದೇವ್ರು ಕಾಯಬೇಕು, ಒಂದು ದಿವಸ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಅಂಥ ಮಹಾತ್ಮರು ಇನ್ನೊಮ್ಮೆ ಬರಲಿ ಅಂತ ದೇವ್ರನ್ನ ಬೇಡ್ಕೋಬೇಕು. ತ್ಯಾಗ ಜೀವಿಗಳು, ಅಂಥ ತ್ಯಾಗ ಜೀವಿಗಳು ಜಗತ್ತಿನಲ್ಲೇ ಸಿಗಲ್ಲ ಅಂತ ಹೇಳ್ತಿದ್ದೀನಲ್ಲ ನಾನು. ನನ್ನ ಬಿಂದಣ್ಣನೂ ನಮ್ಗೆ ಹತ್ತಿರದವರೇ ಸಂಬಂಧ. ಬಟ್ ಅದಕ್ಕಿಂತ ಹೆಚ್ಚು ಒಂದು ತೂಕ ಗುರುಗಳನ್ನು ನಾನು ನಂಬಿದೆ. ಅವರ ಆ ಥರ ತ್ಯಾಗ ನಾನು ಜಗತ್ತಿನಲ್ಲೇ ನೋಡಲಿಲ್ಲ ಎಲ್ಲೂ. ಆದರೆ ಇವರು ಇಂಥ ವ್ಯಕ್ತಿನ ನಾನು ಎಲ್ಲೂ ನೋಡಿರಲಿಲ್ಲ, ಇದೇ ಫಸ್ಟ್ ನೋಡಿದ್ದು. ಇವರಿಂದ ನಮಗೆ ತುಂಬ ಜ್ಞಾನೋದಯ ಆಯಿತು. ಅವರ ದಾರಿಯನ್ನೇ ನಾವು ಇವತ್ತಿಗೂ ನಮ್ಮ ಮನೇಲಿ ಪಾಲಿಸ್ಕೊಂಡು ಬರ್ತಾಯಿದ್ದೀವಿ. ಗುರುಗಳನ್ನ ನಂಬಿದ್ದೀವಿ, ಏನು ಮಾಡಿದ್ರು ಗುರುಗಳೇ ಮೇಯ್ನು ನಮಗೆ ಅಂತ. ನಮ್ಮನೆ ಹುಡುಗರು ಅದೇ ದಾರಿಯಲ್ಲಿದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಕೈ ಮುಗಿ. ಅದೇ ಒಂದಿನ ಅವ್ರ ಮನೆ ಹತ್ರ ಮನೆ ಒಳಗೆ ಕರೆದ್ರು, ಹೋದೆ. ಅವರು ತಟ್ಟೆಲಿ ಏನೋ ತಿಂತಾ ಇದ್ರು. ಅವಾಗ ಹುಡುಗಿ ಬಾಯ್ಲಿ ನನಗೂ ಒಂದಷ್ಟು ಕೊಟ್ಟರು. ನನಗೆ ಅಯ್ಯೋ ಪಾಪ ಅವ್ರು ಊಟಕ್ಕೆ ಕೂತಿದ್ದು, ನನ್ನ ಮನಸ್ಸಲ್ಲ ಆ ಭಾವನೆ ಇಲ್ಲ. ಆದರೆ ಗುರುಗಳು ತಟ್ಟೆದು ಅವ್ರು ಊಟ ಮಾಡೋದು ನನಗೆ ಕೊಡ್ತಾರಲ್ಲ ಅಂತ ನಾನು ಇಸ್ಕೊಳ್ಳೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದೆ. ಆದರೂ ಬಲವಂತ ಮಾಡಿ ಕರೆದು ನನಗೆ ಒಂದು ಕೈ ತುತ್ತು ಕೊಟ್ಟರು. ನಾನು ಆಮೇಲೆ ಕಣ್ಣಿಗೆ ಹೊತ್ಕೊಂಡು ಪರಮಾತ್ಮನ ಪ್ರಸಾದ ಅಂತ ತಿಂದೆ. ಆಮೇಲೆ ಅವರಂದರು, ನೀನು ನನ್ನ ಪ್ರಸಾದ ಇಸ್ಕೊಳ್ಳೋಕ್ಕೆ ನೀನು ಅವ್ರಿಗೆ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಮನಸ್ಸಲ್ಲಲ್ವಾ ಅಂದರು. ನನ್ನ ಮನಸ್ಸಲ್ಲಿರೋದು ಅವ್ರಿಗೆ ಹೇಗೆ ಗೊತ್ತಾಯಿತು ಅವರಿಗೆ ಅಂತ ನನಗೆ ಪರಮಾಶ್ಚರ್ಯ ಆಯಿತು. ಹೌದು ಅಂತ ಹೇಳಿದೆ. ಹೌದು, ನನಗೆ ನಿಮಗೆ ಕಡಿಮೆ ಆಗುತ್ತೆ ಅಂತಲ್ಲ, ನೀವು ಊಟಕ್ಕೆ ಕೂತಿರೋದು ನಾನು ಭಂಗ ಮಾಡಿದ್ನೇನೋ ಅಂತ ಬೇಜಾರಾಯ್ತು ಅಷ್ಟೇ ಅಂತ ಹೇಳಿದೆ. ಅಷ್ಟು ಇಸ್ಕೊಂಡು ಆಮೇಲೆ ಕೂತ್ಕ, ಇಲ್ಲಿ ಹೋಗಬೇಡ, ಊಟ ಮಾಡ್ಕೊಂಡು ಹೋಗುವಂತೆ ಅಂದರು. ಇಲ್ಲ, ಹೊತ್ತಾಗುತ್ತೆ, ಪಿರಿಯಡ್ ಇದೆ ನೋಡ್ರಿ, ಬೇಕಾದ್ರೆ ಟೈಮ್ 2 ಗಂಟೆ ಆಯಿತು, 2ಕ್ಕೆ ಅಲ್ಲಿ ಇದ್ಬಿಡ್ಬೇಕು ಅಂದೆ. ಸರಿ, ಪ್ರಸಾದ ಹಾಕಿದಿರಲ್ಲ, ಇದಕ್ಕಿಂತ ಊಟ ಏನು ಬೇಕು, ಊಟ ಆಯಿತು ನಂದು ಅಂತ ಊಟ ಮಾಡ್ಕೊಂಡೇ ಬಂದಿದ್ದೀನಿ ಅಂತೇಳಿ ಆ ಪ್ರಸಾದ ತಿನ್ಕೊಂಡು ಸ್ಕೂಲಿಗೆ ಹೋದೆ. ಇಷ್ಟು ನಡೀತು. ಹೀಗೆ ನನ್ನ ಕಂಡ್ಕೊಂಡಾಗಲೆಲ್ಲ ಏನಾರು ಒಂದೊಂದು ಕತೆ ಹೇಳಾರವರು. ಆಮೇಲೆ ಕರೆದ್ರೂ ನಮ್ಗೆ ಇಷ್ಟೊಂದು ಪ್ರಚಾರ ಆಗುತ್ತೆ, ಇಷ್ಟೊಂದು ದೊಡ್ಡ ಸ್ಥಾನದಲ್ಲಿ ಅವ್ರು ಇರ್ತಾರೆ ಅನ್ನೋದು ನಮಗೆ ಗೊತ್ತಿದ್ರೆ ದಿನ ಹೋಗಿ ಕೂತ್ಕೊಳ್ತಿದ್ದೆ. ನನಗೆ ಆವಾಗ ಆ ಭಾವನೆಗಳು ಇರ್ತಿರ್ಲಿಲ್ಲ. ಅಂದರೆ ನಮ್ಮದು ಇನ್ನೂ ಸೇರಿದೋಸ್ತು, ನಮ್ಮ ಮೂಡೇ ಬೇರೆ, ಪರ್ಮನೆಂಟು ಇರಲಿಲ್ಲ ಕೆಲಸ. ಅಲ್ಲೂ ಒಂಚೂರು ಲೇಟಾಗಿ ಹೋದರೆ ಟೆಂಪ್ರವರಿ, ಅವಾಗ ಲೋಕಲ್ ಕ್ಯಾಂಡಿಡೇಟು ಅಂತ ತಗೊಂಡಿದ್ದು. ಆಮೇಲೆ ಅಲ್ಲೇನಾದ್ರು ಕೆಲಸದಿಂದ ತೆಗೆದುಬಿಟ್ರೆ ಈ ದೊಡ್ಡ ಸಂಸಾರ ಬೇರೆ. ನಮ್ಮ ಅಣ್ಣ ಪೊಲೀಸು, ಅವ್ರ ಪಾಡಿಗೆ ಅವ್ರು ಹೋಗಿದ್ರು. ನಮ್ಮ ದೊಡ್ಡ ಕುಟುಂಬ, ಮನೆಗೆ ಬಂದು ಇರೋ ಹಂಗಿರಲಿಲ್ಲ. ಏನು ಮಾಡಬೇಕು, ನಮ್ಮ ಮನೆ ಆಲೋಚನೆಗಳೇ ಬೇರೆ. ಹೀಗಾಗಿ ಅವ್ರ ಹತ್ರ ಈ ವಿಚಾರನೂ ಹೇಳಿಬಿಟ್ಟಿದ್ದೆ. ಅವ್ರ ಹತ್ರ ಹಿಂಗೆ ನಾನು ಕೆಲಸಕ್ಕೆ ಸೇರಿದ ಉದ್ದೇಶ ಹಿಂಗೆ ಅಂತ ಅವ್ರ ಹತ್ರ ಹೇಳ್ಬಿಟ್ಟೆ. ನಾನು ಮನೇಲಿ 10 ಜನ 11 ಜನ ಮಕ್ಕಳು ನಮ್ಮ ತಂದೆಗೆ. ನಮ್ಮ ಪರಿಸ್ಥಿತಿ ಹಿಂಗಿರೋದಕ್ಕೋಸ್ಕರ ನಾನು ಕೆಲಸ ಅಂತ ಒದ್ದಾಡ್ತಿದ್ದೀನಿ ವಿನಾ ಇನ್ನೆಲ್ಲ ಅಂತ ಅವ್ರ ಹತ್ರ ಕೂತ್ಕೊಂಡೆಲ್ಲ ಹೇಳ್ಬಿಟ್ಟಿದ್ದೆ. ಪರ್ಮನೆಂಟ್ ಆಗುತ್ತೆ, ಸುಖವಾಗಿರ್ತೀಯ, ನೀನು ಎಲ್ಲರಿಗೂ ತಾಯಿಯಾಗಿರ್ತೀಯ ಅಂತೆಲ್ಲ ಹೇಳಿದ್ರು. ಅವ್ರು ಹೇಳಿದ್ದೆಲ್ಲ 100% ಸತ್ಯ ಆಗಿದೆ. ಎಲ್ಲರನ್ನೂ ಒಂದು ಲೆವೆಲ್ಲಿಗೆ ಬರುವಷ್ಟು ಮಟ್ಟಿಗೆ ಮಾಡಿದೆ. ನಾನು ಮಾಡಿದ್ದೆಲ್ಲ ಅವ್ರ ಕೃಪೆಯಿಂದ ಮಾಡಿದೆ. ಇವ್ನು 2 ವರ್ಷ ಓದ, ಅವಳು 2 ವರ್ಷ ಓದಿದ್ಲು, ಇವನೊಂದು ವರ್ಷ ಓದು. ಒಟ್ಟಿನಲ್ಲಿ ನಾನು ಕೆಲಸಕ್ಕೆ ಸೇರಿದಾರ್ಬಿಂದ ನನ್ನ ಮನೆ ಸದ್ವಿನಿಯೋಗ ಆಗಿದೆ. ಕೊನೆಯದು ಇದು ಲಾಸ್ಟ್ ಡಿಸಿಷನ್. ಮನೆಯದು ಅವ್ರು ಹೇಳ್ದಂಗೆ ನಡೀತು. ಹೇಳಿದೆ, ನಾನು ಕೊನೆ ರಿಟೈರ್ಡ್ ಆಗೋದು 1 ವರ್ಷ ಇರುವಾಗ ಮನೆ ಪ್ಲ್ಯಾನ್ ಮಾಡಿದೆ. ಅಲ್ಲಿ ಮಾಡಿದ್ರು ಏಳಿಗೆ ಆಗಲಿಲ್ಲ. ಭದ್ರಾವತಿಲಿಂದ ಇದಕ್ಕೊಂದು ಜಾಗ ಬೇಕಲ್ಲ, ದುಡ್ಡೆಲ್ಲ ಖಾಲಿ ಆಯಿತು, ನಿಮ್ಮ ಮನೆ ಏನು ಮಾಡಬೇಕು ಅಂತ ಹೇಳಿದೆ. ಅಣ್ಣ ನಿಮ್ಮ ಆಶೀರ್ವಾದ, ಈಗ ಒಂದು ಮನೆ ಮಾಡಬೇಕು ಅಂತಿದ್ದೀನಿ, ಏನು ಮಾಡೋಣ ಅಂತ. ಕಟ್ತೀಯ ಹೋಗಂತ.
ಆಯಿತು. ಕರೆಯೋಕ್ಕೂ ಹೋದೆ ಗುರುಪ್ರವೇಶಕ್ಕೆ, ಕರೆದ್ಬಾರೋ ಅಂತ. ಅದು ತೆಂಗಿನಕಾಯಿ ಕೊಟ್ಟರು, ತೆಂಗಿನಕಾಯಿ ಇದು ಮಾಡಿ ಕೊಟ್ಟರು, ತೆಗಿಬೇಡ ಅಂತ ಹೇಳಿದರು. ಹಾಗೆ ನೀನು ಮನೆ ಕಟ್ತೀಯ, ಮನೇಲಿ ಇರ್ತೀಯ ಸುಖವಾಗಿ, ಅವನು 10 ವರ್ಷ ಜೊತೆಗಿರ್ತಾನೆ, ನೀನು ಮುಂದಿಂದೆಲ್ಲ ಏನೂ ಯೋಚನೆ ಮಾಡಬೇಡ, ಸರಸ್ವತಿ ಪುತ್ರಳು ನೀನು, ತಾಯಿ ಆಗಿದೆಯಾ, ನೀನು ಚೆನ್ನಾಗಿರ್ತೀಯ, ನೀನು ಒಳ್ಳೇದು ಮಾಡಿದವ್ರಿಗೆ ನಿಂಗೆ ಯಾರು ಕೆಟ್ಟದ್ದು ಮಾಡ್ತಾನೆ, ನೀನು ಚೆನ್ನಾಗಿ ಬದುಕ್ತೀಯ ಹೋಗು ಅಂತ ಹೇಳಿರು. ಹಂಗಂದಂಗೆ ಬದುಕ್ತೀನಿ ನಾನು, ಯಾವ ವ್ಯಥೆನೂ ಇಲ್ಲ, ನನಗೆ ಮಕ್ಕಳಿಲ್ಲ ಅಂತಲೂ ಅನಿಸಿಲ್ಲ, ಇದೇ ಅನಿಸೂ ಇಲ್ಲ. ಅಥವಾ ನಮ್ಮ ಮನೆಯವ್ರು ನನ್ನ ಜೊತೆಗೆ ಇವತ್ತಿಗೂ ನನ್ನ ಜೊತೆಗಿದ್ದಾರೆ. ಎಲ್ಲದಕ್ಕೂ ಏನಾದ್ರು ಮನಸ್ಸಲ್ಲಿ ಅಂದ್ಕೊಂಡ್ರೆ ನಾನು ಇದ್ದೀನಿ ಅಂತಲೇ ಹೇಳೋರಿದ್ದಾರೆ. ಹೇಗೋ ಇಲ್ಲಿವರೆಗೆ ಎಲ್ಲ ಸುಸೂತ್ರವಾಗಿ ನಡ್ಕೊಂಬಂತು. ಬಂದೆ, ಅಕ್ಕನ ತಂಗಿ ಮಕ್ಕಳು ಅಷ್ಟೇ, ಇಲ್ಲಿ 4 ಮದುವೆ ಆಯಿತು. ಎಲ್ಲರೂ ಅವ್ರವ್ರ ಸ್ಥಾನದಲ್ಲಿ ಅವ್ರು ಇದ್ದಾರೆ, ಚೆನ್ನಾಗಿದ್ದಾರೆ. ಎಲ್ಲರಿಗೂ ಭಗವಂತ ಅನ್ನದ ರೂಪದಲ್ಲಿ ಅನ್ನಪೂರ್ಣೇಶ್ವರಿ ಅನ್ನ ಕೊಟ್ಟಿದ್ದಾಳೆ. ಅಷ್ಟೂ ಚೆನ್ನಾಗಿದ್ದೀವಿ. ಅವರ ಆಶೀರ್ವಾದ ಯಾವಾಗಲೂ ಸದಾ ನಮ್ಮ ಮೇಲೆ ಇರಲಿ ಅಂತ ಅಷ್ಟೇ ನನ್ನ ಅಪೇಕ್ಷೆ. ಅರಳಿಕಟ್ಟೆ ಹತ್ತಿರ ಕೂತ್ಕೊಂಡ್ರೆ ಯಾಕೆ ದಿನ ಇಲ್ಲಿ ಬಂದು ಕೂತ್ಕೊಳ್ತೀರಾ ಅಂತ ಒಂದು ದಿವಸ ಕೇಳಿದೆ. ಅದಕ್ಕೆ ನನಗೆ ಅಲ್ಲಿ ಕೂತ್ಕೊಂಡ್ರೆ ಏನೋ ನೆಮ್ಮದಿ ಕಣಮ್ಮ ಅಂತ ಹೇಳಿದರು. ಬಹುಶಃ ನನಗೆ ಅನಿಸೋದು, ಅವರು ಈಗ ಬೆಳಗಿನ ಜಾವ 5 ಗಂಟೆಗೆ ಹೋಗ್ಬೇಕು ಅರಳಿಕಟ್ಟೆ ನಮಸ್ಕಾರ ಮಾಡೋಕ್ಕೆ ಅಂತ ಕೆಲವ್ರು ಹೇಳ್ತಾರೆ. ಇವರು 5 ಗಂಟೆಗೆ ಏನು ಬರ್ತಿರ್ಲಿಲ್ಲ, 9-10 ಗಂಟೆಗೂ ಇರೋರು. ನಾನು ಹೊರಡೋದು 10:30 ಸ್ಕೂಲಿಗೆ ಹೊರಡ್ಬೇಕಾರೆ, 10 ಗಂಟೆಗೆ ಡೈಲಿ ಇರೋರು ಅಂದರೆ ಅವರಿಗೇನು ಟೈಮಿಂಗ್ಸ್ ಇಲ್ಲ. ಅಲ್ಲೇ ಇಷ್ಟೊತ್ತಿಗೆ ಹೋಗಬೇಕು, ಅಷ್ಟೊತ್ತಿಗೆ ಕೂತಿರ್ಬೇಕು ಅಂತಿಲ್ಲ. ಅವ್ರ ಮನಸ್ಸಿಗೆ ಯಾವಾಗ ಶಾಂತಿ ಸಿಗುತ್ತೋ 1 ಗಂಟೆ 2 ಗಂಟೆ 3 ಗಂಟೆ ಅಲ್ಲಿ ಕೂತಿದ್ದು ನೆಮ್ಮದಿಯಾಗಿ ಅದು ಏನು ಕಾಣ್ತಿದ್ರೋ ಅಲ್ಲಿ ಕೂತು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ರಂಗನಾಥನ್ಗೆ ಹೋಗಿ ಮನೆಗೆ ಹೋಗೋರು. ಅವರ ಆಶೀರ್ವಾದ ಅನ್ನಕ್ಕೆ ನಾನು ಹೇಳ್ತಿರೋದಷ್ಟೇ. ಅವ್ರ ಪರಮಾತ್ಮ ಮನಸ್ಸಲ್ಲಿ ಏನು ಒಳ್ಳೇದಿರುತ್ತೋ ಅದಕ್ಕೆ ದಾರಿ ತೋರಿಸ್ತಾನೆ ಅನ್ನೋದಕ್ಕೆ ಇದೇ ಮೇನ್ ಕಾರಣ. 100% ಅವ್ರು ಹೇಳಿದ್ದಷ್ಟು ಸತ್ಯ ಆಗಿದೆ. ಇವತ್ತಿಗೂ ನಾನು ಏನಾದ್ರು ತುಂಬ ಬೇಜಾರಾದಾಗ, ಗುರುಗಳೇ ನೀನೇ ನೋಡ್ಕೋಬೇಕು ಅಂತ ಕೈ ಮುಗಿದು ಬಿಡ್ತೀನಿ, ನನಗೆ ಅದು ಸತ್ಯನೇ ಆಗಿಬಿಡುತ್ತೆ. ಅದು ಹೇಗೋ ಬಗೆಹರಿದ್ಬಿಡುತ್ತೆ ನನಗೆ. ಇವತ್ತಿಗೂ ನನಗೆ ತುಂಬ ಮನಸ್ಸಿಗೆ ಬೇಜಾರಾದಾಗ ಹಾಗೆ ಕೈ ಮುಕ್ಕೊಂಬಿಡ್ತೀನಿ. ನೀವಿಲ್ಲ ಹೇಳ್ಕೊಳ್ಳೋಕ್ಕೆ, ನಿಮ್ಮ ಪರವಾಗಿ ನಾನು ಹೇಳ್ಕೊಳ್ತೀನಿ ಕೈ ಏನೂ ನಡೆದಿಲ್ಲ, ನಡೆದ್ರು ಅಂತೂ ಏನಾದ್ರು ತುಂಬ ಸಣ್ಣ ಮನೇಲಿ ಏನಾದ್ರು ಬೇಜಾರು ಹಂಗೆ ಕೈ ಮುಗಿದು ಬಿಡ್ತೀನಿ. ಕೈ ಮುಗಿದ ತಕ್ಷಣ ನನಗೆ ಅಯ್ಯೋ ಇಷ್ಟೇ ಜೀವನ ಅಂತ ಮನಸ್ಸು ಶುರುವಾಗ್ಬಿಟ್ಟು ಪೂರ ವೈರಾಗ್ಯ ಬಂದ್ಬಿಡ್ತು. ಏನೂ ಇಲ್ಲ ಜೀವನ ಇಷ್ಟೇ ಅನ್ನೋ ಭಾವನೆ ಬಂದ್ಬಿಡ್ತು. ಊಟನೂ ಎಷ್ಟು ಮಾಡ್ತಿದ್ದಾರೆ ಅವರು, ಅದರಲ್ಲೂ ತಟ್ಟೆಗೆ ಇಟ್ಕೊಂಡು ಯಾರು ಹೋದರೆ ಅಂದ್ರೆ ಅದರಲ್ಲೇ ಎಲ್ಲರಿಗೂ ತೆಗೆದು ಕೊಟ್ಬಿಟ್ಟು ಉಳಿದಿದ್ದಷ್ಟಿನ ಮತ್ತು ನಾಳೆ ತನಕ ಊಟ ಇಲ್ಲ. ಅವ್ರ ಭಾವನೆಗಳು ಆಗಿರ್ತಿತ್ತು. ಅವ್ರಿಗೆ ಏನು ಅಷ್ಟರೊಳಗೆ ಹೊಟ್ಟೆ ತುಂಬ್ತಿತ್ತು. ಅವರು ಏನು ದೈವಶಕ್ತಿ ಇರೋದ್ರಿಂದ ಅವ್ರಿಗೆ ಊಟ ಬೇಕು ಅನ್ನಿಸ್ತಿತ್ತ, ಬೇಡ ಅನ್ನಿಸ್ತಿತ್ತ, ಏನು ಅನ್ನಿಸ್ತಿತ್ತೋ ಯಾರಿಗೊತ್ತು. ಅಂತ ಒಳ್ಳೆ ಹೃದಯ ಇತ್ತು ಅವ್ರದ್ದು. ಅಂದರೆ ಯಾವಾಗಲೂ ಜನ ಅಂದರೆ ಅಷ್ಟು ಜನ ಅವ್ರು ಇರೋವರೆಗೆ ಒಂದು 20 ನಾಯಿಗಳಿರೋ ಮನೆ ಮುಂದೆ, ಯಾವಾಗಲೂ ನಾಯಿಗಳು. ದತ್ತಾತ್ರೇಯರು ನಾನು ಅಂದ್ಕೊಂಡಿದ್ದೀನಿ, ಅವ್ರ ಗುರುಗಳ ದತ್ತಾತ್ರೇಯರು ಅಂತಲೇ ಅಂದ್ಕೊಂಡಿದ್ದೀನಿ. ಅವ್ರು ಅಷ್ಟು ನಾಯಿಗಳು ಇರೋದು ಅವ್ರ ಮನೆ ಮುಂದೆ. ಈಗ ಬೇಕು ಅನಿಸುತ್ತೆ ಮನೆ. ಆವಾಗ ಅಷ್ಟು ಜನ ಇರೋರು, ಹಳ್ಳಿ ಜನ ಯಾರೇ ಇರಲಿ. ಅವ್ರು ಯಾರೋ ಒಬ್ಬ ಇನ್ನೊಂದು ಕತೆ ಹೇಳಿದರು, ಇನ್ನೊಂದು ದಿವಸ ಇನ್ನೊಂದು ಕತೆ ಹೇಳಿದರು. ಒಬ್ಬ ಬಂದಿದ್ದಂತೆ, ಹಿಂಗಾಗಿದೆ ಏನೋ ನನಗೆ ತುಂಬ ಕಷ್ಟ, ಏನು ಹೇಳಿದ್ಯಾ ಅಂತ ಕೇಳಿದ್ನಂತೆ. ಏನು ಮಾಡೋಣ ಸ್ವಾಮಿ, ತುಂಬ ಕಷ್ಟದಲ್ಲಿದ್ದೀನಿ ಅಂತ. ನೀನು ಬರಬೇಡ, ಎದ್ದು ನಡೀತಿರು ಅನ್ನಂತೆ. ಯಾಕೆ, 2 ಕೊಲೆ ಮಾಡಿ ಬಂದಿದ್ಯಾ ನೀನು, ಎದ್ದು ನಡೀತಿರು, ನಿನಗಿನ್ನೂ ಅನುಭವಿಸಿದೆ, ನಡೀತಿರು, ಎದ್ದು ಇಲ್ಲಿ ಕೂತ್ಕೊಳ್ಳೆ ಕೊಡು, ನೀನು ನಡೀತಿರು ಅಂತ ಹೇಳಿರಂತೆ. ಅವನು ಕೊಲೆ ಮಾಡಿದ್ದು ಇವ್ರಿಗೆ ಹೆಂಗೆ ಗೊತ್ತಾ? ವಾಸ್ತವಿಕ ಅವ್ನು ಕೊಲೆ ಮಾಡಿದ್ದಾನೆ, ಅವನಿಗೆ ಗೊತ್ತಾಗಿದೆ ನಾನು ಮಾಡಿರೋ ತಪ್ಪು, ಕೊಲೆ ಮಾಡಿದ್ದೀನಿ ಅಂತ. ಇವ್ರಿಗೆ ಗೊತ್ತಾಗಿದೆ, ನೀನು 2 ಕೊಲೆ ಮಾಡಿ ಇಲ್ಲಿ ನನ್ನ ಕೇಳಕ್ಕೆ ಬಂದಿದೆಯಾ, ನಡೀತಿರು ಮೊದಲೆದ್ದು, ನಿನಗೇನು ಹೇಳೋದಿದೆ ನಾನು ಅಂದ್ರಂತೆ. ಕೆಲವು ಹಿಂಗೆ ಮಾತು ಏನಾದ್ರು ಶುರು ಮಾಡಿದ್ರೆ ಹಿಂಗೆ ಕೂತ್ಕೊಂಡು ಅಲ್ಲಿ ಕೂತಿರ್ತಿದ್ದೆ ನಾನು. ಅಕಸ್ಮಾತ್ ಅವರೆಲ್ಲ ಯಾರು ಬರೋ ತನಕ 1 ನಿಮಿಷ ಕೂತಿದ್ರೆ ಎದ್ದು ಬಂದುಬಿಡ್ತಿದ್ದೆ. ನಾನು ಒಂದು 3-4 ಸರಿ ಹೋದೆ, 4 ಸರಿನೂ ಇಷ್ಟೇ. ಒಂದು 3-4 ಸರಿ ನಮ್ಮ ಮನೆಗೆ ಹೋಗ್ತಿರ್ಲಿಲ್ಲ, ಯಾಕೆಂದರೆ ನನ್ನದೇ ಟೈಮಿಂಗ್ಸು ಓದೋದು ಬರೆಯೋದು ಇರ್ತಿತ್ತು ಅಂತ. ಶನಿವಾರ ಭಾನುವಾರ ಅವರಾಗೆ ಬಲವಂತಕ್ಕೆ ಹೇಳಿ ಕಳಿಸಿದೆ. ಒಂದು 3-4 ಸರಿ ಹೋಗಿದ್ದೀನಿ 6-7 ವರ್ಷಕ್ಕೆ. ಬಟ್ ಸಿಕ್ಕಾಗ ತುಂಬ ಚೆನ್ನಾಗಿ ಮಾತಾಡೋರು. ಅದು ಹಳ್ಳಿಕಟ್ಟೆ ಹತ್ರ ನಿಂತ್ಕೊಂಡು ಹಳ್ಳಿಕಟ್ಟೆ ಹತ್ರ ಮಾತಾಡೋರು. ಆಮೇಲೆ ವಾಣಿ ಸ್ಟೂಡೆಂಟು ಅವಳು ಬನ್ನಿ ಮಿಸ್ ಅಂತ ಅವಳು ಕರೆದ್ರೆ ಕಾಫಿ ಕೊಡ್ಕೊಂಡು ಹೋಗ್ತಿದ್ದೆ. ಅಷ್ಟು ಸ್ನೇಹ ಇತ್ತು. ಸಾಗರದಲ್ಲಿ ವ್ಯಾಲ್ಯೂಯೇಷನ್ DC ಆಗಿ ಹೋಗಿದ್ದೆ ನಾನು, SSC DC ಆಗಿ ಹೋಗಿದ್ದೆ. ಅವ್ರ ಮನೇಲೆ ಉಳ್ಕೊಂಡಿದ್ದೆ 10 ದಿವಸ. ವಾಣಿ ಮನೆಗೂ, ವಾಣಿ ಗಂಡ ವಾಣಿಗೂ ತುಂಬ ಒಳ್ಳೆಯ ಅಳಿಯ ಸಿಕ್ಕಿದ್ದಾರೆ, ಚೆನ್ನಾಗಿದೆ ಕಡೆ ಮನೆ ವಾಣಿ ಅಂತ ಹೇಳಿದೆ. ವಾಣಿ ಮದುವೆಗೂ ಹೋಗಿದ್ದೆ, ಮದುವೆ ಕರೆಯೋಕ್ಕೆ ಬಂದಿದ್ದರು. ಮದುವೆಗೆ ನಾನು ಕರೆಯೋಕ್ಕೆ ಬಂದಿದ್ದರು. ನನಗೆ ನಿಮ್ಮಂಥ ಮಹಾತ್ಮರು, ಅಯ್ಯೋ ನೀವು ಕರೆಯೋದು ಹೆಚ್ಚೋ ನಾವು ಬರೋದು ಹೆಚ್ಚೋ ಅಂತ ನಮ್ಮ ಗಂಡ ಹೆಂಡತಿ ಇಬ್ಬರು ಹೋಗಿದ್ವಿ. ರಜಾ ಹಾಕ್ರಿ ನೀವು, ಪಾಪ ಅವ್ರು ಮದುವೆ ಕರೆಯೋಕ್ಕೆ ಬಂದಿದ್ದಾರೆ ಹೋಗೋಣ ಅಂತ ತೀರ್ಥಹಳ್ಳಿಲೆಲ್ಲೋ ಮಾಡಿಕೊಟ್ರು. ಹೋಗಿದ್ವಿ, ಇಬ್ಬರು ಹೋಗಿದ್ವಿ. ತುಂಬ ಹೇಳಿದ್ನಲ್ಲ, ಅದೇನು ಅದು ಹೇಗೆ ಹೇಳ್ತಿದ್ರು ಘಟನೆಗಳು.
ನನಗೆ ಈಗ ಅನಿಸುತ್ತೆ ಇವನು ಹೇಳ್ದ, ನಾನು ದಿನ ಎಷ್ಟೆಷ್ಟು ಕೇಳ್ಕೊಬೋದಾಗಿತ್ತು. ನಾನು ಎಷ್ಟು ಕರೆದ್ರೂ ಒಂದಿನ ನಂಗೆ ಹೋಗೋಕ್ಕೆ ಮನಸ್ಸೇ ಕೊಡಲಿಲ್ಲ ದೇವರು. ರಜೆ ಇದ್ದಾಗಲಾರು ಹೋಗೋದಾಯ್ತು, ಆವಾಗಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಏನೋ ಈಗ ಜ್ಞಾಪಿಸ್ಕೊತೀನಿ, ಪಾಪ ಹೋಗಿದ್ರೆ ಇನ್ನೂ ಏನೇನು ಹೇಳೋರು ಎಲ್ಲ ಇಷ್ಟಿಷ್ಟು ಕತೆ ಎಲ್ಲ ಹೇಳೋರು ಕೂತ್ಕೊಂಡು ಹಿಂಗೆ ಮಾಡಿದೆ ಅಂತ. ಅಕ್ಷಯ ಆಗ್ತಿತ್ತು ಕೊಡೋರು ಮಾತ್ರ. ಅಂದರೆ ಏನೇ ಆಗಿರಲಿ, ಒಂದು ಬಾಳೆಹಣ್ಣಾಗಲಿ 3-4 ಜನಕ್ಕೆ ಕೊಡೋರೇ ವಿನ ಒಬ್ಬರು ಮಾತ್ರ ಯಾವತ್ತೂ ಕೂಡ ಅದನ್ನು ಬಳಸ್ಕೊಂಡು ತಿಂತಿರ್ಲಿಲ್ಲ. ಯಾರು ಬಂದರೂ ಬರೀ ಕೈಲೂ ಹೋಗಬಾರ್ದು. ಕೂತ್ಕೊಳ್ಳೋ, ಕಾಫಿ ಕುಡಿ, ತಿಂಡಿ ತಿನ್ನು ಕೂತ್ಕೊಳ್ಳೋ, ಆ ಥರ ಹೃದಯ ವೈಶಾಲ್ಯತೆ ಇತ್ತು ಅವ್ರಿಗೆ. ಭಾರಿ ಚೆನ್ನಾಗಿ ನೋಡ್ಕೊಳ್ಳೋದು ಮಾತ್ರ. ಜಾತಿ ಇಲ್ಲ, ಜನವೂ ಇಲ್ಲ. ಜಾತಿ ಎಲ್ಲಿದೆ ಜಾತಿ ಅಂತ ಕೇಳೋರು. ಗಂಡು ಹೆಣ್ಣು ಎರಡೇ ಜಾತಿ ಅಂತ ಹೇಳೋರು. ಎರಡೇ ಜಾತಿ. ನೀನು ಒಳ್ಳೆ ಮನಸ್ಸಲ್ಲಿರೋ ಒಂದು ಜಾತಿ, ನಾನು ಒಳ್ಳೆ ಮನಸ್ಸಲ್ಲಿ ಒಂದು ಜಾತಿ ಇನ್ನೋರು. ತಮಾಷೆ ಮಾಡೋರು ನನಗೆ ಯಾವಾಗಲೂ. ಒಳ್ಳೆ ಹೃದಯ ಇರ್ತಿತ್ತು ಮಾತ್ರ. ನನ್ನಂತೂ ತುಂಬಾ ಅದೇನು ಅಂದರೆ ಆ ಕಾಲದಲ್ಲಿ ಯಾರೂ ಕೆಲಸಕ್ಕೆ ಸೇರೋದು ಕಡಿಮೆ ಅಲ್ವಾ. ಮತ್ತು ಊರಿಗೆ ಹೋದವಳು ನಾನು ಒಬ್ಬಳೆಯ. ಅವರಿಗೆ ಒಂಥರ ತುಂಬ ಸಂತೋಷ. ನಮ್ಮೂರು ಸ್ಕೂಲಿಗೆ ಒಂದು ಲೇಡಿ ಟೀಚರ್ ಬಂತಲ್ಲ ಅಂತ ಅಷ್ಟು ಸಂತೋಷ ಪಡೋರು ಅವರು. ಹೇಳಾಳು ಪಾಪ ಎಲ್ಲದನ್ನು. ಅವ್ರಿಗಿಂತ ಅದೇ ಹೇಳಿದ್ನಲ್ಲ, ಅವ್ರು ಕರೆದಾಗ ನಾನು ದಿನ ಹೋಗಿದ್ರೆ ಇನ್ನೂ ಪಾಪ ಏನೇನು ಘಟನೆಗಳು ಹೇಳ್ತಿದ್ರು ಏನೋ ಅಂತ ಅನಿಸುತ್ತೆ ನನಗೀಗ. ಪಾಪ ಎಷ್ಟು ಸಂತೋಷವಾಗಿ ಎಲ್ಲ ಹೇಳ್ಕೊಳ್ತಿದ್ರು, ಕಷ್ಟ ಸುಖ ಎಲ್ಲದನ್ನು. ಪಾಪ ಮನುಷ್ಯನಿಗೆ ಯಾವಾಗ ವೈರಾಗ್ಯ ಬರುತ್ತೆ ಏನಾಗುತ್ತೆ ಅಂತ ಏನೂ ಗೊತ್ತಿರಲ್ಲ ನಿಜವಾಗೂ. ಅವರಿಗೆ ನನಗನ್ಸೋದು ಅವ್ರಿಗೆ ಅಲ್ಲೇ ಜ್ಞಾನೋದಯ ಆಗಿರೋದು ಅಂತಲೂ ನಾನು ಅನ್ಕೋತೀನಿ. ಅರಳಿಕಟ್ಟೆಲೆ ಅವ್ರಿಗೆ ಜ್ಞಾನೋದಯ ಆಗಿರೋದು. ಅವರು ಏನು ಗೊತ್ತಾ, ಮನೆಯದು ಪ್ರತಿಯೊಂದು ಸಾಕ್ಸಾರಂತೆ ಅವರಿಗೆ. ಮನೇಲಿ ಏನೋ ಅದು ಡಣ್ಣಂತ ಅವರು ಶೃಂಗೇರಿಗೆ ತುಂಬ ಸಹಾಯ ಮಾಡೋರು, ಗೊತ್ತಲ್ಲ ನಿಮ್ಗೆ ಇಲ್ಲಿದೆಲ್ಲ ಅವರು. ಹಾಗಾಗಿ ಅವ್ರಿಗೇನೋ ಮೊದಲಿಂದ ಗುರುಸ್ಥಾನ ಭಾರಿನೇ ತುಂಬ ಸಂತೋಷ ಅಂತೆ. ಗುರು ಅಂದರೆ ಗುರುಸ್ಥಾನದಲ್ಲೇ ದೊಡ್ಡದು. ನಾವು ಇದಕ್ಕೆ ಹೋಗಿದ್ವಿ, ಗಣಗಪುರಕ್ಕೆ ಹೋಗಿದ್ವಿ. ನೋಡಿ ನಂಗೆ ಹಂಗೆ ಅನಿಸುತ್ತೆ ಅವರದ್ದು ಪ್ರೇರಣೆ ಆಗಿದೆ ಇವರಿಗೆ ಅಂತ. 100% ಅವ್ರ ಸ್ವರೂಪ ಇವ್ರಿಗಾಗಿದೆ, ಪ್ರೇರಣೆ ಆಗಿದೆ ಅವರಿಗೆ. ಚೆನ್ನಾಗಿ ಗುರುಗಳು ಪ್ರೇರಣೆ ಆಗಿದೆ. ಹಾಗಾಗಿ ಎಲ್ಲ ಗುರುಗಳು ಕಂಡರೂ ಇಷ್ಟ ಅವರಿಗೆ. ಆ ಗುರುಗಳು ಈ ಗುರುಗಳು ಅಂತ. ಶೃಂಗೇರಿ ಗುರುಗಳಂತೂ ತುಂಬಾ ಪ್ರೀತಿ ಅದ್ರ ತುಂಬ. ಅವರು ಅಚ್ಚುಮೆಚ್ಚಿನ ಗುರುಗಳವರು ಶೃಂಗೇರಿ ಗುರುಗಳು. ಹೋಗ್ತಿದ್ರು ಅವರು ಅಲ್ಲಿಗೆ. ಹೋಗೋಗಿ ಬಂದು ಅವ್ರನ್ನ ಕೇಳ್ಕೊಂಡೆ ವಾಣಿ ಮದುವೆಗೆ ಇಟ್ಕೊಟ್ಟಿದ್ದು. ಇನ್ನೊಬ್ಳು 2ನೇ ಹುಡುಗಿ ಮೈಸೂರಿಗೆ ಕೊಟ್ಟು ಮದುವೆ ಮಾಡಿದ ಅವಳುವೆ ಎಲ್ಲ ಅವ್ರನ್ನ ಕೇಳೇ ಮಾಡಿರೋದು ಅವರು. ಅಷ್ಟು ದೈವ ಭಕ್ತಿ ಅವರಿಗೆ ಗುರುಗಳ ಬಗ್ಗೆ. ಇವ್ರಿಗೆ ಏನೇ ಗೊತ್ತಿದ್ರೂ ಅವ್ರಿಗೆ ಫಸ್ಟು ಸ್ಥಾನ ಕೊಡೋರು ಅವರು ಶೃಂಗೇರಿ ಗುರುಗಳಿಗೆ. ತುಂಬ ಅವ್ರ ಬಗ್ಗೆ ಅವರಿಗೆ ನಾನು ಅದೇ ಅಂದ್ಕೊಳ್ತೀನಿ, ಗುರುಸ್ಥಾನ ಅಷ್ಟು ಬರಬೇಕಾದ್ರೆ ಬಹುಶಃ ಅದು ಪ್ರೇರಣೆ ಆಗಿ ಹಂಗೆ ಮಾಡಿದ್ದಾರೆ ಅವರು ಅಂತ ನಾನು ಅಂದ್ಕೊಳ್ಳೋದು. ನನ್ನ ಮನಸ್ಸಲ್ಲಿ ಬಂದಿರೋದು ಅವರಿಗೆ. ಇನ್ಯಾರಿಗೂ ಅಷ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಲ್ಲಿ ನಮ್ಮ ಅರಳಿಕಟ್ಟೆ ಕೆಳಗಡೆ ಕೂತ್ಕೊಂಡಾಗ ಅವ್ರಿಗೆ ಹೇಳಿದೆ, ಹಂಗೆಲ್ಲ ನಗಬಾರ್ದು, ಅವ್ರ ಗುರುಗಳು ಅವರು, ನಿಮಗೆ ಗೊತ್ತಾಗಲ್ಲ, ಯಾಕೆ ಸುಮ್ಮನೆ ಇದು ಮಾಡ್ತೀರಾ ಅಂತ ಯಾರೋ ಒಬ್ಬರು ಬಂದು ನನ್ನ ಕೇಳಿದ್ರು. ಎಲ್ಲರಿಗೂ ಇಷ್ಟು ಹೊಡೆದ್ರು, ನಿಮ್ಮನ್ನು ನೋಡಿದ ತಕ್ಷಣ ಯಾಕೆ ಸುಮ್ಮನೆ ಆಗ್ಬಿಟ್ರು, ಕೋಲ್ ಬಿಸಾಕ್ಬಿಟ್ರು ಅಂತ. ಅದಕ್ಕೆ ಹೇಳಿದೆ, ಬಾಮ್ಮ ಅಂತ ಅವ್ರು ಎಲ್ಲರ ಎದುರುಗಡೆ ನಾನು ತಬ್ಕೊಂಡು ಏನಾಯಿತು ಹೇಳು ಅಂದರು. ನಮ್ಮ ಮನೆಯವ್ರಿಗೆ ಮತ್ತೆ ಹಿಂಗಾಗಿದೆ, ಏನು ಮಾಡೋಣ ಅಂತ ಕೇಳಿದೆ. ಹಾಗಾಗಿ ಅವರದ್ದು ತುಂಬಾ ಒಂಥರ ವಿಶ್ವಾಸ. ಹಿಂಗೆ ಮಾಡು ಅಂದರು, ಮಾಡಿ ಬಂದೆ, ನಂಗೆ ಸಮಾಧಾನ ಆಯಿತು, ಇವ್ರು ಸರಿಯಾದರು. ದೇವರು ದೈವ ತೋರಿಸ್ತಾನೆ, ಯಾರನ್ನಾರು ಒಳ್ಳೇದನ್ನು ಭಗವಂತ ತೋರಿಸ್ತಾನೆ ಅನ್ನೋದಕ್ಕೆ ಇದೇ ಮೊದಲು ಸಾದೃಶ್ಯ. ಅಲ್ಲಿರೋರು ಎಲ್ಲರೂ ಆಶ್ಚರ್ಯಪಟ್ಟರು ದೇವಸ್ಥಾನದಲ್ಲಿ. ಸೋಮಣ್ಣ ನನಗೆ ಮಗ ಯಾವುದೋ ಜನ್ಮದ್ದು, ಅವರ ಎಲ್ಲ ಆಸೆನೂ ನೆರವೇರಿಸ್ತಾನೆ ಹೋಗು ಅಂತ ಹೇಳಿದ್ರು. ಅಲ್ಲೇ ಇದ್ದಲ್ಲ ಓದ್ಕೊಂಡೆ 2 ವರ್ಷ. ಅವಾಗ ಒಂದು ದಿವಸ ಕೇಳಿದ್ದೆ ಏನು ಅಂತೇಳಿ ಅಂತ. ನಿಂಗೆ ಮಗ ಅವನು ಹೋಗು ಅಂತ ಅವರು ಹೇಳಿದರು. ಇಲ್ಲೂ ಹಂಗೆ ಮಾಡ್ದೆ ಅವನು. ಎಲ್ಲೋ ಅವ್ರದ್ದು ಹಂಗೆ ನಡೆದೆ. ನನಗೆ ಅವನಿಂದ ನಾನು ಏನೂ ಅಪೇಕ್ಷೆ ಪಡಲ್ಲ. ಸಮಾಜದಲ್ಲಿ ಒಳ್ಳೆ ಸ್ಥಾನ ಗೌರವ ಉಳಿಸ್ಕೊಂಡು ಹೋಗಲಿ ಅಂತ. ಅದು ಇವತ್ತಿನವರೆಗೂ ಉಳಿಸ್ಕೊಂಡಿದ್ದಾನೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚು ನಮ್ಮಮ್ಮನ ಪ್ರೀತಿಯಿಂದ ಅಪ್ಪ ಅಮ್ಮನ ಕಾಪಾಡಿದ್ದಾನೆ. ಅವನು ಒಳ್ಳೆ ಕೆಲಸದಲ್ಲಿದ್ದಾನೆ. ನಿಮ್ಮ ಹತ್ರ ಸುಳ್ಳು ಹೇಳೋದೇನು, ಇವತ್ತು 2 ಲಕ್ಷ ಸಂಬಳ ಸಿಗೋದು ಅವನಿಗೆ. ಹಾಳು ಮಾಡಿದ್ದು ನನಗೆ ಅದೊಂದು ಮನಸ್ಸಲ್ಲಿದೆ. ಆದರೆ ಇವತ್ತಿನ ಪರಿಸ್ಥಿತಿಲಿ ಅವ್ನು ಬರದೇ ಇದ್ರೆ ನಮ್ಮ ಅಪ್ಪ ಅಮ್ಮ ಏನಾಗ್ತಿದ್ರೋ ಗೊತ್ತಿಲ್ಲ. ಅವನಷ್ಟು ಕಾಪಾಡ್ಕೊಂಬಂದು ನಮ್ಮ ತಂದೆ ತಾಯಿನ. ಅವನಿಗೆ ಅದಕ್ಕೆ ನಾವೆಲ್ಲ 5 ಜನ ಹೆಣ್ಮಕ್ಳು, ಅವನು ಅಂದರೆ ಜೀವ ನಮಗೆ. ಇನ್ಯಾರ ಬಗ್ಗೆನೂ ಅಷ್ಟೊಂದು ಆಸೆ ಇಲ್ಲ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.